ಹಾಯ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕನ್ಯಾ ವ್ಲಾಗ್. ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ಏನಿಲ್ಲ, ಮಾರ್ನಿಂಗ್ ಏನೇನಾಗಿದೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ. ಈಗ 4:15 ನಿಮಿಷ ಆಗಿದೆ. ಸೊ ಗಾಯ್ಸ್, ಇವತ್ತೇನೆಂದರೆ ಆ ಥರ ಹಶು ಆಗಿದೆ ಅಂತ ಸ್ವಲ್ಪ ಊಟ ಮಾಡಿಸಿ ಕೆಲಸ ಮಾಡಬೇಕು. ಬಿಕಾಸ್ ನಮ್ಮ ಹಸ್ಬೆಂಡ್ 5 o'clock ಬರ್ತಾರೆ. ಸೊ ಅದಕ್ಕೆ ಪಟ ಕೆಲಸ ಮಾಡಿ ಆ ಥರ ಊಟ ಮಾಡಿಸಿ ಈವ್ನಿಂಗ್ ಸಿಗ್ತೇನೆ ನಿಮ್ಗೆ. ಬಾಯ್. ನೆಕ್ಸ್ಟ್ ಏನಂದರೆ ಆ ಥರ ನಾವು ಕೂಡ ಈವ್ನಿಂಗು ವಾಕ್ ಮಾಡೋಕ್ಕೆ ಹೋಗ್ತೀವಿ. ಸೊ ಆವಾಗೆ ನಾನು ಆ ಥರ ಒಂದು 2-3 ಫೋಟೋ ತಗೊಂಡಿದ್ದೆ. ಸೊ ಅದು ಕೂಡ ಹಾಕಿದ್ದೇನೆ ಯೂಟ್ಯೂಬ್ನಾಗೆ. ಸೊ ಪ್ಲೀಸ್ ಆ ಥರ ಒಂದು ಪೋಸ್ಟ್ ಮತ್ತು ಅವ ಹೆಂಗೆ ಮಾಡ್ತಿದ್ದಾನೆ ಆ್ಯಕ್ಟಿವಿಟಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನೆಕ್ಸ್ಟ್ ಏನಂದರೆ ಒಂದು ಕರ್ಚೀಪ್ ಹಿಡ್ಕೊಂಡು ಅವ ವಾಕ್ ಮಾಡ್ತಾ ಇದ್ದಾನೆ. ಸೊ ಅದು ಕರ್ಚೀಪ ಆಟ ಆಡೋಕ್ಕೆ ತೊಗೊಂಡಿದ್ದಾನೆ. ಯಾಕಂದರೆ ನಾವು ಊರಿಗೆ ಹೊಂಟಿದ್ದೀವಿ ಜಾತ್ರೆಗಂತ. ಸೊ ಜಾತ್ರೆ ವ್ಲಾಗ್ ಮತ್ತು ಜರ್ನಿ ವ್ಲಾಗ್ ನಿಮ್ಮೊಂದಿಗೆ ಶೇರ್ ಕೂಡ ಮಾಡ್ತೀನಿ. ಸೊ ಪ್ಲೀಸ್ ಈ ವಿಡಿಯೋಕ್ಕೆ ತುಂಬ ಸಪೋರ್ಟ್ ಬೇಕೇ ಬೇಕು. ನನ್ನ ಯೂಟ್ಯೂಬ್ ಚಾನಲ್ಗೂ ಬೇಕು. ಸೊ ನಾನು 2 ಯೂಟ್ಯೂಬ್ ಚಾನಲ್ ಇದ್ದಾವೆ. ಶಾರ್ಟ್ ವಿಡಿಯೋ ಅದು ಆ ಥರ ಒಂದು ಶಾರ್ಟ್ ವಿಡಿಯೋ, ಫುಡ್ ವಿಡಿಯೋ ಬೇರೆ ಚಾನಲ್ನಲ್ಲಿ ಇರ್ತವೆ. ನಾ ಕಮೆಂಟ್ ಹಾಕ್ರಿ. ಸೊ ಲಿಂಕ್ ಶೇರ್ ಮಾಡ್ತೀನಿ ನಿಮ್ಗೆ, ಅಲ್ಲಿ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿರಿ. ಆ ಚಾನಲ್ಗೂ ತುಂಬಾ ಸಪೋರ್ಟ್ ಮಾಡಿರಿ. ಸಪೋರ್ಟ್ ತುಂಬ ಬೇಕಾಗಿದೆ. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ನನಗೆ ನೈಟ್ದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಸೋಮವಾರ, ಅದಕ್ಕೆ ಇವತ್ತು ನಮ್ಮ ಮನೆ ದೇವರ ವಾರ. ಚೆನ್ನಾಗಿ ಪೂಜೆ ಮಾಡ್ಕೊಂಡು ಮಾರ್ನಿಂಗ್ ಬೇಗ ಇದ್ದೇನೆ. ಯಾಕಂದರೆ ಸೋಮವಾರ ಇರೋದರಿಂದ ಮನೆಯೆಲ್ಲ ಒರೆಸಿ ಎಲ್ಲನೂ ಫ್ರೆಶ್ ಆಗಿ ಪೂಜೆ ಮಾಡಿದ್ದೆ. ಆ ಥರ ಹೇಳೋಕ್ಕಿಂತ ಮುಂಚೆ ಪೂಜೆ ಕೂಡ ನಾನು ಆಗಿದ್ದೆ. ಇದನ್ನು ನೋಡ್ತಿರ್ಬೋದು. ನನ್ನ ಪೂಜೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬರ್, ಒಂದು ಸಪೋರ್ಟ್ ಬೇಕು. ಸೊ ನೆಕ್ಸ್ಟ್ ಏನಂದರೆ ಇವತ್ತು ಆ ಥರ ಕೂಡ ರೆಡಿ ಆಗಿದ್ದಾನೆ. ನೋಡ್ಬೋದು ಆ ಥರನೂ ಪಟ ಸ್ನಾನ ಮಾಡಿ ರೆಡಿಯಾಗಿದ್ದಾನೆ. ಸೊ ಅವನ ಔಟ್ಫಿಟ್ ಇದು ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಏನಂದರೆ ಆ ಥರ ಅವ್ರ ಪಪ್ಪ ಹೂವುಗಳು ತಂದಿದ್ದರು. ಸೊ ನನಗೆ ಫ್ರಿಜ್ನಾಗೆ ಅವು ಆ ಕಡೆ ದೂರ ಇಟ್ಟಿದ್ದೆ. ಸೊ ಕಾಣಲಿಲ್ಲ ಯಾವ ಚೆನ್ನಾಗಿದೆ ಅವು ಇಟ್ಕೊಂಡು, ಯಾವ ಚೆನ್ನಾಗಿಲ್ಲ ಅವು ಸ್ವಲ್ಪ ಗಿಡದ ಒಳಗೆ ಹಾಕಿದ್ದೆ. ಸೊ ನೆಕ್ಸ್ಟ್ ಈವ್ನಿಂಗ್ ಬಂದಿದ್ದರು. ಆ ಥರವಾಗ ಫೇವ್ರೆಟ್ ಫ್ರೆಂಚ್ ಫ್ರೈ 3 ದಿನದಿಂದ ಹಿಡಿದು ಅನ್ನಕತ್ತಿದ್ದ ಪಪ್ಪ ನನಗೆ ತೊಗೊಂಬರ್ರಿ ಅಂತ. ಬಟ್ 3 ದಿನ ಏನಾಯ್ತಂದರೆ ಶಾಪ್ ಓಪನ್ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಕಾರಣಕ್ಕೆ ತಂದಿದ್ದಿಲ್ಲ. ಸೊ ಇವತ್ತು ಅವನಿಗೆ ಫೇವ್ರೆಟ್ ಫ್ರೆಂಚ್ ಫ್ರೈ ತಂದಿದ್ದರು. ನಾವು ಮನ್ಯಾಗ ಮಾಡ್ತೀವಿ ಆ ಥರ ಫ್ರೆಂಚ್ ಫ್ರೈ ಬೇಕಾದರೆ. ಬಟ್ ಈ ಸರಿ ಇವತ್ತು ತುಂಬ ಬೇಡ್ತಾ ಇದ್ದ ಹೊರಗಿಂದು. ಸೊ ಅದಕ್ಕೆ ತಂದಿದ್ವಿ. ನಾವು ಅನ್ಹೆಲ್ದಿ ತಿನ್ಸಲ್ಲ ಜಾಸ್ತಿ, ಏನಾದರೂ ಆಲ್ಮೋಸ್ಟ್ ನಮ್ಮ ಮನೆಗೆ ಮಾಡ್ತೀನಿ. ಯಾವ ಬರೋಂಗಿಲ್ಲ ಅವು ಡೆಫಿನೆಟ್ಲಿ ನಾನು ಯೂಟ್ಯೂಬ್ನಲ್ಲಿ ನೋಡ್ತೀನಿ. ಈವ್ನಿಂಗು ನಾನು ನೈಟು ನಾನು ಪಡ್ಡು ಮಾಡಿದ್ದೇನೆ. ಯಾಕಂದರೆ ಉಪವಾಸ, ಮಾರ್ನಿಂಗ್ ಊಟ ಮಾಡಿದ್ದೆ. ಸೊ ಅದಕ್ಕೆ ನೆಕ್ಸ್ಟ್ ಏನಂದರೆ ಆ ಥರವಾಗಿ ಹಾಕಿ ಕೊಡಾಕತ್ತಿದ್ದ ಚಟ್ನಿ ಮತ್ತು ಪಡ್ಡು. ಅವ ಊಟ ಮಾಡೋಕ್ಕೆ ತುಂಬ ಕಾಡಿಸ್ತಾನೆ. ಅದಕ್ಕೆ ಅವ್ರ ಪಪ್ಪಾಗೆ ಅಲ್ಲಕತ್ತಿದ್ದೆ ನಾನೇ ಉಣಿಸ್ತೀನಿ ಬಿಡ್ರಿ ಅಂತ. ಬಟ್ ಅವ ನನ್ನ ಕೈಲೇ ಡೆಫಿನೆಟ್ಲಿ ನನ್ನ ಕೈಲಿ ಊಟ ಮಾಡೋಂಗಿಲ್ಲ. ಅವ್ರ ತಂದೆ ಜೊತೆನೇ ಮಾಡ್ತಾನೆ, ಅವ್ರು ತಿನ್ನಿಸ್ತಾನೆ ಮಾಡ್ತಾನೆ. ಅದಕ್ಕೆ ಅವ್ರಂದ್ರು ಬೇಡ ನಾನು ತಿನ್ನಿಸ್ತೀನಿ ಅಂತ. ಊಟ ಮಾಡಿಸ್ಬೇಕಂದ್ರೆ ಮಕ್ಕಳಿಗೆ ತುಂಬ ಡಿಫಿಕಲ್ಟ್ ಕೆಲಸ ಇರಬಹುದು. ಎಲ್ಲರ ಮನೆಗೆ ಹಾಗೆ ಇರೋದು. ಅವ್ರಿಗೆ ಊಟ ಮಾಡ್ಸಂದ್ರೆ ದೊಡ್ಡ ಕೆಲಸ. ಯಾಕಂದರೆ ತುಂಬ ತುಂಟಾಟ ಮಾಡೋದು, ಊಟ ಒಂದು ತುತ್ತಾದ್ಮೇಲೆ ಬರೋಂಗಿಲ್ಲ, ಅದು ಎಲ್ಲರ ಮನೆಗೆ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಏನಂದರೆ ಪಡ್ಡು ತೆಗೀದು ನಾನು ಹೊರಗೆ ಅವ್ರ ಜೊತೆ ಕುಂತಾ ಇದ್ದೆ. ಸೊ ನೋಡಬಹುದು ಪಡ್ಡು ಕೂಡ ತುಂಬ ಸ್ಪಂಜಿಯಾಗಿದ್ದಾವೆ. ಇದ್ರ ನಿಮ್ಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಹಂಗೆ ಬರ್ತದೆ ಅದನ್ನು ತೋರಿಸ್ರಿ. ನನ್ನ ಹಸ್ಬೆಂಡ್ ಇಲ್ಲಿ ನಿಮ್ಗೆ ಎಲ್ಲರಿಗೆ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಯ್ ಮಾಡ್ತಾ ಇದ್ದಾರೆ. ಆ ಥರ ಕೂಡ ಇಲ್ಲಿ ಹಾಯ್ ಮಾಡ್ತಿದ್ದಾರೆ. ಆ ಥರ ಒಂದು ಸ್ಪೆಷಲ್ ಚೇರ್ ನಾಗೆ ಕುಂತು ಅವ ಚೆನ್ನಾಗಿ ಪಡ್ಡುವನ್ನು ತಿಂತಾ ಇದ್ದಾನೆ, ನೋಡಬಹುದು. ಅದರ ನಂತರ ಏನಂದರೆ ಇವತ್ತು ವಿಶೇಷ ಏನಂದರೆ ಸೋಮವಾರ ಇರೋದ್ರಿಂದ ನಾವು ನೈಟ್ ಆಲ್ಮೋಸ್ಟ್ ಪಡ್ಡು, ದೋಸೆ ಇಂಥವು ನಾಷ್ಟ ಮಾಡ್ಕೊಳ್ತೀವಿ. ಯಾಕಂದರೆ ಆ ಥರ ಕೂಡ ಚೆನ್ನಾಗಿ ತಿನ್ನಲಿ ಅಂತ. ಅದರ ನಂತರ ಚಟ್ನಿದು ನಿಮ್ಗೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಅದರ ನಂತರ ನಾವು ಈ ಕಡೆ ಒಂದು ಕಡೆ ಮ್ಯಾಚು ಕೂಡ ನೋಡ್ತಾ ಇದ್ದೀವಿ. ಇವತ್ತು ಹೈದ್ರಾಬಾದ್ ವರ್ಸಸ್ ಹೈದ್ರಾಬಾದ್ ಮತ್ತು ಇದು ಯಾವುದೇ ಇತ್ತು ನಂಗೆ ನೆನಪಿಲ್ಲ ಅಷ್ಟು.
ಸೊ ನೆಕ್ಸ್ಟ್ ಏನಂದರೆ ಆ ಥರ ತಿನ್ನಿಸಿ ನೆಕ್ಸ್ಟ್ ನಾವು ಮಾಡಬೇಕು ನಾಷ್ಟ. ನೋಡ್ಕೊಡ ಅವನ ಕೈಲೇ ಅವನೇನು ತಿಂತಾನೆ, ಕೆಲವೊಮ್ಮೆ ಅವನಿಗೆ ಮೂಡ್ ಬತ್ತಂದ್ರೆ ಅಷ್ಟೇ ಮಕ್ಕಳಿಗೆ ಅವ್ರ ಕೈಲೇ ಅವ್ರು ತಿಂತಾರೆ. ಸೊ ತುಂಬ ಟೇಸ್ಟಿ ಆಗಿದೆ ಅಂತ ಕೂಡ ಅಲ್ಲಕತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್